ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಗುರುಗಳಾದ ಲಕ್ಷ್ಮೀ ತಾಯಾರು ಅವರ ದೃಢವಾದ ಸಂಕಲ್ಪದಿಂದ, ತಾಯಿ ವಾಸವಾಂಬೆಯ ಅನುಗ್ರಹದಿಂದ, ಸೌಜನ್ಯ ಹಾಗೂ ಅವರ ಕುಟುಂಬದ ಸಹಕಾರದಿಂದ ವಾಸವಿಧಾಮದಲ್ಲಿ ನಡೆದಂತಹ ಜ್ಞಾನಯಜ್ಞವು ಅದ್ಭುತವಾಗಿ ನಡೆಯಿತು. ಭಗವದ್ಗೀತೆಯನ್ನು ಪಾರಾಯಣ ಮಾಡುವಾಗ ನನಗಾದ ಆನಂದ ಹಾಗೂ ಸಮರ್ಪಣಾ ಭಾವವನ್ನು ವರ್ಣಿಸಲು ಸಾಧ್ಯವಿಲ್ಲ. ಎಲ್ಲರೂ ಭಗವದ್ಗೀತೆಯ ಶ್ಲೋಕಗಳನ್ನಷ್ಟೇ ಕಲಿಸುತ್ತಾರೆ, ಆದರೆ ನಮ್ಮ ಗುರುಗಳು ಶ್ಲೋಕಗಳನ್ನಷ್ಟೇ ಅಲ್ಲದೆ ಗೀತೆಯ ಶ್ಲೋಕದಲ್ಲಿರುವ ಅರ್ಥವನ್ನು ಹಾಗೂ ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತಾರೆ. ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕವಾದ ಜೀವನವನ್ನು ಹೇಗೆ ನಡೆಸಬೇಕು ಎಂದು ತಿಳಿಸುತ್ತಾರೆ. ಅವರು ಯಾವಾಗಲೂ ಪ್ರೇಮ ಭಾವನೆಯನ್ನು, ಪ್ರೇಮ ತತ್ವದಿಂದ ಹೇಗೆ ಎಲ್ಲರೊಂದಿಗೆ ನಡೆದುಕೊಳ್ಳಬೇಕು ಎಂಬುದನ್ನು, ಆ ವಿಚಾರವನ್ನು ಹೇಳುತ್ತಿರುತ್ತಾರೆ. ಯಾರು ಈ ಒಂದು ಜ್ಞಾನಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೋ ಅವರಿಗೆ ಆ ಜ್ಞಾನಯಜ್ಞದಲ್ಲಿ ಇದ್ದಿದ್ದಂತಹ ಒಂದು ವಾತಾವರಣವನ್ನು, ಎನ್ವಿರಾನ್ಮೆಂಟ್ ಅನ್ನು ನೋಡಿದರೆ ಪ್ರೇಮ ಭಾವ ಎಂದರೆ ಏನು ಎಂಬುದು ತಿಳಿಯುತ್ತಿತ್ತು. ಏಕೆಂದರೆ ಬೇರೆ ಬೇರೆ ಪ್ರಾಂತ್ಯದಿಂದ ಎಲ್ಲರೂ ಪ್ರಯಾಣ ಬೆಳೆಸಿ ಆ ವಾಸವಿಧಾಮದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಗು ನಗುತ್ತಾ ಒಬ್ಬರೊಂದಿಗೊಬ್ಬರು ಪ್ರೇಮ ಭಾವದಿಂದ ವ್ಯವಹರಿಸುತ್ತಿದ್ದರು. ಅದನ್ನು ನೋಡುವುದಕ್ಕೆ ಬಹಳ ಆನಂದವಾಯಿತು. ಎಷ್ಟೋ ವರ್ಷಗಳ ಪರಿಚಯವೇನೋ ಅನ್ನುವ ಒಂದು ಭಾವನೆ ಬರುತ್ತಿತ್ತು. ಆನ್ಲೈನ್ ಕ್ಲಾಸಿನಲ್ಲಿ ಮುಖಪರಿಚಯವಷ್ಟೇ, ಆದರೆ ನಿಜವಾಗಿಯೂ ಅವರನ್ನು ನೋಡಿ ಮಾತಾಡಿಸಿದಾಗ ಒಂದು ರೀತಿಯ ಆನಂದವೆನಿಸಿತು. ಗುರುಗಳು ಎಷ್ಟೋ ಗುರುಬಾಂಧವರನ್ನು ನನಗೆ ನೀಡಿದ್ದಾರೆ ಎಂಬ ಒಂದು ಸಂತೋಷವೂ ಕೂಡ ಆಯಿತು. ಸುಂದರಕಾಂಡ, ಭಗವದ್ಗೀತೆ ಹಾಗೂ ಭಜನೆಗಳ ಪಾರಾಯಣವನ್ನು ಮಾಡಿ ನಮ್ಮ ಹೃದಯವು ಭಕ್ತಿಯಿಂದ ತುಂಬಿ ಹೋಯಿತು. ಎಲ್ಲರ ಪ್ರೀತಿ ವಿಶ್ವಾಸವನ್ನು ನೋಡಿ ನಮ್ಮ ಹೃದಯವು ಸಂತೋಷದಿಂದ ತುಂಬಿ ಹೋಯಿತು. ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಮ್ಮ ಮನೆಗಳ ಕಡೆ ಪ್ರಯಾಣ ಬೆಳೆಸಿದಾಗ ಆ ಒಂದು ಕೋನಸೀಮೆಯ ಅತ್ಯಂತ ಫಲವತ್ತಾದ ಹಸಿರು ಭತ್ತದ ಗದ್ದೆಗಳು ಮತ್ತು ದಟ್ಟವಾದ ತೆಂಗಿನ ತೋಟಗಳು, ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ನಮ್ಮ ಕಣ್ಣುಗಳು ಹಾಗೂ ಮನಸ್ಸು ಆನಂದದಿಂದ ತುಂಬಿ ಹೋದವು. ಈ ಒಂದು ಅದ್ಭುತವಾದ ಭಾವನೆಗಳನ್ನು ಮತ್ತು ಸವಿನೆನಪುಗಳನ್ನು ಹೊತ್ತು ನಮ್ಮ ಮನೆಗಳನ್ನು ನಾವು ಸೇಫಾಗಿ ತಲುಪಿದೆವು. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಆ ಸೌಜನ್ಯ ಹಾಗೂ ಕುಟುಂಬದವರಿಗೆ ಮತ್ತು ಈ ದೃಢವಾದ ಸಂಕಲ್ಪವನ್ನು ಮಾಡಿದ ಗುರುಗಳಾದ ಲಕ್ಷ್ಮೀ ತಾಯಾರು ಅವರ ಚರಣ ಕಮಲಗಳಿಗೆ ನನ್ನ ಪ್ರಣಾಮಗಳು. ಹರಿ ಓಂ.